ಪಾಪ ಅಲ್ವಾ ಧ್ರುವ ಅಂತ ನಂಗೇನು ಅನಿಸ್ತಾ ಇಲ್ಲ. ಹೌದು ಮ್ಯಾಮ್, ನೋಡಿ ಇವತ್ತೇ ಫಸ್ಟ್ ನೀನೇ ಬರ್ದಿದ್ದೀನಿ ಗೊತ್ತಾಗ್ಬೇಕಲ್ಲ, ರಕ್ಷಿತಾ ಅಂತ ಬರೀ. ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ನಿನ್ನೆ ಎಪಿಸೋಡಲ್ಲಿ ಧ್ರುವಂತ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಆಚೆ ಬಂದಿದ್ದಾರೆ. ಅವ್ರು ಆಚೆ ಬಂದಮೇಲೆ ಮನೆಯ ಪರಿಸ್ಥಿತಿ ಏನು, ಸೊ ಮನೆಯಲ್ಲಿ ಏನೇನೆಲ್ಲ ಆಯಿತು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ರಕ್ಷಿತ್ ಅವರು ಆ ರೀತಿ ಮಾಡ್ತಾರ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಅದೇನು ಅಂತ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ಕೊನೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೆ ಹ್ಯಾಪಿ ಮಕರ ಸಂಕ್ರಾಂತಿ. ಇನ್ನು ವಿಚಾರಕ್ಕೆ ಬಂದರೆ, ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಧ್ರುವಂತ್ ಅವರು ಮನೆಯಿಂದ ಆಚೆಗೆ ಬಂದಿದ್ದಾರೆ. ಸೊ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಕಾವ್ಯವರು ಹೊರಗಡೆ ಬರ್ತಾರಂತ. ಬಟ್ ಕಾವ್ಯವರು ಬರಲಿಲ್ಲ, ಧ್ರುವಂತ್ ಅವರು ಮನೆಯಿಂದ ಆಚೆಗೆ ಬಂದಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಮನೇಲಿರುವಂತಹ ಸ್ಪರ್ಧಿಗಳಿಗೂ ಕೂಡ ತುಂಬ ಜನ ಕಾವ್ಯವರು ರಿಟರ್ನ್ ಬರಬೇಕು ಅಂತ ಹೇಳಿರ್ತಾರೆ. ಬಟ್ ಆದರೆ ಧ್ರುವಂತ್ ಅವರೇ ಬರ್ತಾರೆ ಅಂತ ಗಟ್ಟಿ ನಂಬಿಕೆ ಇತ್ತು. ಬಟ್ ಎಲ್ಲ ರಿವರ್ಸ್ ಆಗಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಅವರು ಆಚೆಗೆ ಬಂದ ಮೇಲೆ ಅಶ್ವಿನಿ ಮೇಡಮ್ ಅವರು ತುಂಬ ಎಮೋಷ್ನಲ್ ಆಗ್ತಾರೆ. ಅದರಲ್ಲಿ ಯಾವುದೇ ರೀತಿ ಫೇಕ್ ಇರಲಿಲ್ಲ. ಜೆನ್ಯೂನ್ ಆಗಿ ಅವರ ಕಣ್ಣಲ್ಲಿ ನೀರು ಬರ್ತಿದ್ವಿ. ನಾವು ತುಂಬ ಸಲ ನೋಡಿದ್ವಿ. ನಮಗೆ ಅಲ್ಲಿ ತೋರಿಸಿದ್ದು ಜಸ್ಟು ಆ ಒಂದು ಫೋಟೋ ಮುಂದೆ ನಿಂತ್ಕೊಂಡು ಹತ್ತಿದ್ದು ಮಾತ್ರ. ಬಟ್ ನಾನು ಲೈವಲ್ಲಿ ನೋಡಿದೆ, ತುಂಬ ಹೊತ್ತು ಅವ್ರು ಹತ್ಕೊತಾನೆ ಇದ್ರು. ಸೊ ಆ ಬೆಡ್ರೂಮ್ಗೆ ಹೋಗ್ಬಿಟ್ಟು, ಎಲ್ಲೋ ಬೆಡ್ರೂಮ್ ಇದೆಯಲ್ವಾ, ಅದ್ರಲ್ಲಿ ಹೋಗ್ಬಿಟ್ಟು ಅವ್ರನ್ನ ನೆನೆಸ್ಕೊಂಡು ಅವರ ಮೆಮೊರಿಗಳನ್ನ ನೆನಪು ಮಾಡ್ಕೊಂಡು ಹತ್ಕೊತಾನೆ ಇದ್ರು. ಒಂದು ಪಾರ್ಟ್ ಆಫ್ ದ ಮೂಮೆಂಟಲ್ಲಿ ಆ ಒಂದು ಮುಖ್ಯ ದ್ವಾರ ಇದೆಯಲ್ವಾ, ಎಲಿಮಿನೇಟ್ ಆದಾಗ ಆಚೆ ಕಳಿಸ್ರಲ್ವಾ, ಆ ಒಂದು ಡೋರ್ ಹತ್ರ ಅಶ್ವಿನಿ ಅವರು ಮತ್ತು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂತ್ಕೊಂಡಿರ್ತಾರೆ. ಸೊ ಅಲ್ಲಿ ಕೇಳ್ತಾರೆ ಅಶ್ವಿನಿ ಮೇಡಮ್ ಅವರು ರಕ್ಷಿತ್ ಅವ್ರಿಗೆ, ನಿಂಗೆ ಯಾವ ಥರ ಅನ್ನಿಸ್ತು ಪಾಪ ಅಲ್ವಾ ಧ್ರುವಂತ್ ಅವರು ಆಚೆಗೆ ಹೋಗಿದ್ದು, ನಿಂಗೇನು ಅನಿಸಿಲ್ವ ಅಂತ ರಕ್ಷಿತ್ ಅವ್ರನ್ನ ಕೇಳಿದಾಗ, ರಕ್ಷಿತಾ ಇಲ್ಲ ಮ್ಯಾಮ್, ನನಗೂ ತುಂಬ ಬೇಜಾರಾಯಿತು. ಬಸ್ಸಿಂದ ಇಲ್ಲಿವರೆಗೂ ತುಂಬ ಮೆಮೊರೀಸ್ ಇದೆ. ಸೊ ಆಟ ಅಂತ ಬಂದಾಗ ಆ ರೀತಿ ಗಲಾಟೆಗಳೆಲ್ಲ ಸಾಮಾನ್ಯನೇ. ಬಟ್ ಹೋದಾಗ ತುಂಬಾ ಬೇಜಾರಾಯಿತು ಅಂತ ಹೇಳ್ತಾರೆ. ಮತ್ತು ಈ ಕಡೆ ಗಾರ್ಡನ್ ಏರಿಯಾದಲ್ಲಿರುವಂತಹ ಸೋಫಾ ಮೇಲೆ ನಮ್ಮ ರಘುವರು ಮತ್ತು ಗಿಲ್ಲೋರು ಕೂತ್ಕೊಂಡಿರ್ತಾರೆ. ಗಿಲ್ಲೋರು ಹೇಳ್ತಾರೆ, ಆದರೂ ಅಣ್ಣ ಧ್ರುವಂತ್ ಅಣ್ಣ ಇಲ್ಲ ಅಂತ ಹೇಳಿದ್ರೆ ಮನೆ ಒಂಥರನೇ ಇದೆ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಗಿಲ್ಲೋರು ಹೇಳ್ತಾರೆ. ಈಗ ಧ್ರುವಂತ್ ಅವರು ಸಡನ್ನಾಗಿ ಎಲಿಮಿನೇಟ್ ಆಗಿರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳು ಆ ಮನೆಯಲ್ಲೇ ಇರುತ್ತೆ. ಸೊ ಆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಖುದ್ದಾಗಿ ಪ್ಯಾಕ್ ಮಾಡೋದು ರಕ್ಷಿತಾ ಅವರು, ರಘು ಅವರು ಮತ್ತು ಧನು ಅವರು. ಈ 3 ಜನ ಹೋಗ್ಬಿಟ್ಟು ಅವ್ರ ಬೆಡ್ಡಲ್ಲಿರುವಂತಹ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ, ಅವ್ರು ಬಿಟ್ಟಿರುವಂತಹ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಹತ್ರ ಜೋಡಿಸಿ ಬಿಗ್ ಬಾಸ್ ಆ ಒಂದು ಸ್ಟೋರ್ ರೂಮಲ್ಲಿ ಎತ್ಕೊಂಡೋಗಿರ್ತಾರೆ. ಇಲ್ಲಿ ಮಿಸ್ಟೇಕ್ ಆಗಿದ್ದೇನು ಅಂತ ಹೇಳಿದ್ರೆ, ಸೊ ಧನುಷ್ ಅವರು ವಾಶ್ರೂಮಲ್ಲಿರುವಂಥ ಅವ್ರು ಪ್ರತಿಯೊಂದು ವಸ್ತುಗಳು ಎತ್ಕೊಂಡ್ಬಂದಿರ್ತಾರೆ. ಎತ್ಕೊಂಬರೋವಾಗ ಅಶ್ವಿನಿ ಮೇಡಮ್ ಅವ್ರದ್ದು ಮತ್ತು ನಮ್ಮ ಧ್ರುವಂತ್ ಅವ್ರದ್ದು ಒಂದೇ ಕಬೋರ್ಡಲ್ಲಿ ಇತ್ತಂತೆ. ಅಶ್ವಿನಿ ಮೇಡಮ್ ಅವ್ರದ್ದು ಕೂಡ ಎತ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಮತ್ತು ಅಶ್ವಿನಿ ಮೇಡಮ್ ಅವರು ಆ ಒಂದು ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನ ರಿಟರ್ನ್ ಎತ್ಕೊಂಡ್ಬಂದಿರ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ರಕ್ಷಿತ್ ಅವರು ಊಹೆ ಮಾಡದಿರುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ ಅಂತ. ಅದೇನು ಅಂತ ಹೇಳಿದ್ರೆ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ ರಘುವರು ಮತ್ತು ಧನುಷ್ ಅವರು. ರಕ್ಷಿತ್ ಅವರು ಅಲ್ಲಿ ಕೂತ್ಕೊಂಡು ಒಂದು ಲೆಟರ್ ಬರೀತಾ ಇರ್ತಾರೆ. ನಿಜವಾಗ್ಲೂ ಒಂಚೂರು ಎಮೋಷ್ನಲ್ ಅನಿಸ್ತು. ಆ ಹುಡುಗಿ ಧ್ರುವಂತ್ ಅವ್ರನ್ನ ಮಾತನಾಡದೆ ಇರಬಹುದು, ಮುಖ ತೋರಿಸದೆ ಇರಬಹುದು, ಆದರೆ ಒಳಗಡೆ ಅಣ್ಣ ಅಂತ ಫೀಲಿಂಗು ಡೆಫಿನೆಟ್ಲಿ ಇದ್ದೇ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಸಿಚುವೇಶನ್. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿ ಪೇಪರ್ಸ್ ಇರಲ್ಲ. ಆದ್ದರಿಂದ ಟಿಶ್ಯೂ ಪೇಪರ್ಸ್ ಮೇಲೆ ಇಫ್ ಐ ಹರ್ಟ್ ಐ ಆಮ್ ವೆರಿ ಸಾರಿ, ಥ್ಯಾಂಕ್ಸ್ ಫಾರ್ ಮೆಮೊರೀಸ್ ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಆ ಒಂದು ಲಿಪ್ಸ್ಟಿಕ್ಕಲ್ಲೋ ಇಲ್ಲ ಅಂತ ಹೇಳಿದ್ರೆ ಕಾಡಿಗೆಯಲ್ಲೋ ಒತ್ತಿ ಬರೀತಾನೆ ಇರ್ತಾರೆ. ನಮ್ಮ ರಘು ಅವರು ಏನು ಹೇಳು, ನಾನು ಬರ್ಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ನನ್ನ ಕೈಯಲ್ಲೇ ಬರಬೇಕು ಅಂತ ಅವ್ರ ಕೈಯಾರೆ ಅವ್ರು ಲೆಟರ್ ಬರೆದ್ಬಿಟ್ಟು ಆ ಸೂಟ್ ಕೇಸಲ್ಲಿ ಇಟ್ಬಿಟ್ಟು ಕಳಿಸ್ತಾರೆ. ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಆ ಒಂದು ಎಲ್ಲೋ ರೂಮಲ್ಲೇ, ಅಂದರೆ ಧ್ರುವಂತ್ ಅವರು ಮಲಗ್ತಾರಲ್ವ, ಆ ಒಂದು ಬೆಡ್ ಮೇಲೇ ಬರೆದಿದ್ದು. ಯಾಕಂತೇಳಿದ್ರೆ ಅಲ್ಲೇ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಿದ್ದು. ಈ ಒಂದು ಸಿಚುವೇಶನ್ ನಡೆಯುವಾಗ ಪಕ್ಕದಲ್ಲಿರುವಂಥ ಅಶ್ವಿನಿ ಗೌಡ್ ಅವರು ಕೂಡ ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ. ಅವರು ಕೂಡ ಒಂದು ಲೆಟರ್ ಬರೀತಾರೆ, ಐ ಲವ್ ಯು, ಐ ಮಿಸ್ ಯು ಅಂತ ಹೇಳ್ಬಿಟ್ಟು ಒಂದು ಆರ್ಟ್ಸ್ ಮೇಲೆ ಬರೆದ್ಬಿಟ್ಟು ಅವರು ಕೂಡ ಆ ಸೂಟ್ ಕೇಸಲ್ಲಿ ಎತ್ತಿಕ್ತಾರೆ ಅವ್ರ ಸಿಗ್ನೇಚರ್ ಆಗಿಬಿಟ್ಟು. ತುಂಬ ಎಮೋಷ್ನಲ್ ಅನ್ನಿಸ್ತು ಆ್ಯಕ್ಚುಲಿ. ಅಂದರೆ ಇಷ್ಟು ದಿನ ಬಂದವರು, ಒಂದು ಸೀಸನ್ ಎಂಟರ್ಟೈನರ್ ಅಂತ ಒಂದು ಅವಾರ್ಡ್ ತೊಗೊಂಡವರು ಸಡನ್ನಾಗಿ ಹೋಗ್ತಾರೆ ಅಂತ ಯಾರು ಊಹಿನೂ ಮಾಡಿರಲಿಲ್ಲ. ಯಾರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಧ್ರುವಂತ್ ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಅವರು ಅವ್ರಿಗೆ ಅಷ್ಟು ಹೈಪ್ ಕೊಟ್ಟಿದ್ದಾರೆ. ಆ ಒಂದು ರೀಸನಿಂದ ಆಲ್ಮೋಸ್ಟ್ ಅವರು ಟಾಪ್ 3 ಟಾಪ್ 2 ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಬಟ್ ಅವೆಲ್ಲ ತಲೆ ಕೆಳಗಾಗಿ ಇವತ್ತು ಮನೆಯಿಂದ ಆಚೆಗೆ ಬಂದಂಗಿದೆ. ಯೂಟ್ಯೂಬಲ್ಲಿ ಧ್ರುವಂತ್ ಅವರು ಆಚೆಗೆ ಹೋಗ್ಬೇಕಾ ಇಲ್ಲ ಕಾವ್ಯವರು ಆಚೆಗೆ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಒಂದು ಕಮ್ಯುನಿಟಿ ಪೋಸ್ಟ್ ಮಾಡಿದಾಗ ತುಂಬ ಜನ ಕಾವ್ಯವರು ಆಚೆಗೆ ಹೋಗ್ಬೇಕಂತ ವೋಟ್ ಮಾಡಿರ್ತಾರೆ. ಬಟ್ ಇವಳು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಈ ಸೋಮವಾರ ಮಂಗಳವಾರ ಏನು 2 ದಿನ ವೋಟ್ ಬಿದ್ದಿದೆ. ಈ 2 ದಿನದಲ್ಲಿ ಆಲ್ಮೋಸ್ಟು ಅಶ್ವಿನಿಯವ್ರಿಗಿಂತ ಜಾಸ್ತಿ ವೋಟ್ ಬಿದ್ದಿರೋದು ನಮ್ಮ ಕಾವ್ಯ ಅವ್ರಿಗೆ. 1ನೇ ಪ್ಲೇಸಲ್ಲಿ ಗಿಲ್ಲಿ ಇದೆ, 2nd ಪ್ಲೇಸಲ್ಲಿ ರಕ್ಷಿತಾ, 3ನೇ ಪ್ಲೇಸಲ್ಲಿ ಕಾವ್ಯ ಅವರು. ಕಾವ್ಯ ಅವ್ರಿಗೆ 12% ಆಫ್ ವೋಟ್ ಬಿದ್ದಿದೆ. ಅಶ್ವಿನಿ ಅವ್ರಿಗೆ ಜಸ್ಟ್ 8% ಆಫ್ ವೋಟ್ ಬಿದ್ದಿದೆ. ಸೊ ಹೆಲ್ಮೆಟ್ ಆಗಿರುವಂತಹ ನಮ್ಮ ಧ್ರುವಂತ್ ಅವ್ರಿಗೆ 5% ಆಫ್ ವೋಟ್ ಬಿದ್ದಿದೆ. ಇಲ್ಲಿ ಬಿಗ್ ಬಾಸ್ ಅವರು ಯಾವುದೇ ರೀತಿ ತಕರಾರು ಮಾಡ್ತೀರಾ, ಯಾರಿಗೆ ಕಡಿಮೆ ವೋಟ್ ಬಿದ್ದಿದೆಯೋ
ಅವ್ನ ಆಚೆ ಕಳಿಸಿರೋದು ತುಂಬ ಒಳ್ಳೆ ಕೆಲಸ ಅನ್ನಿಸ್ತು. ಅದೇ ರೀತಿ ಕರುನಾಡಿನ ಜನ ಓಟ್ನ ಕನ್ಸಿಡರ್ ಮಾಡಿ ನಮಗೆ ಬೆಲೆ ಕೊಟ್ಟು ಅವ್ನ ಆಚೆ ಕಳಿಸಿರೋದು, ಅಂದರೆ ಕಡಿಮೆ ಓಟ್ ಬಂದಿರೋ ಆಚೆ ಕಳಿಸಿರೋದು ತುಂಬ ಖುಷಿ ತಂತು. ಇದೇ ರೀತಿ ಫೈನಲ್ ಕೂಡ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ವಿಚಾರ. ರಕ್ಷಿತ್ ಅವರು ಮನೇಲಿದ್ದಾಗ ಧ್ರುವಂತ್ ಅವ್ರನ್ನ ಮಾತಾಡೋದಕ್ಕೆ, ಮುಖ ತೋರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂಥದ್ರಲ್ಲಿ ಅವ್ರು ಆಚೆಗೆ ಹೋದ್ಮೇಲೆ ಪರ್ಸ್ನಲಾಗಿ ಆ ರೀತಿ ಒಂದು ಲೆಟರ್ ಬರೆದಿರೋದು ನಿಮಗೆ ಯಾವ ರೀತಿ ಅನಿಸ್ತು ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗದೆ ಇರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ದಯವಿಟ್ಟು ಹೋಗೋ ಮುಂಚೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ.